ನಮ್ಮಲ್ಲಿ ಕಿತ್ತಾಗೆ ಕೋಪ ಬಂದಿದೆ. ಕೋಪದಲ್ಲಿ ಏನು ತಕ್ಕದ ಕಾಣ್ತಿಲಿಕ್ಕಿದ್ದೇನೆ. ಎಲ್ಲಿ ರೆಡಿ ಆಗಿದ್ರೆ ಈ ಥರ? ಏನಿದು ಫ್ಯಾಷನ್ ಆಯ್ತು? ಎಷ್ಟು ವಯಸ್ಸು ನಿಂಗೆ? ಈಗ ನೀನ್ ಏನ್ ಮಾತಾಡ್ಬೇಕು ಅದ್ ಮಾತಾಡು, ನಾನು ಏನ್ ಮಾತಾಡ್ಬೇಕು ಅಷ್ಟು ನಾನು ಮಾತಾಡ್ತೀನಿ. ಏನು ಸ್ಪೆಷಲ್ ಇವತ್ತಿನ ವ್ಲಾಗು? ಟೆಂಪಲ್ ಹೋಗ್ತಿದ್ದೀರಾ? ಯಾಕೆ ಟೆಂಪಲ್ಗೆ ಈ ಥರ ಬಟ್ಟೆ ಹಾಕೊಂಡು ಹೋಗ್ತಾರಾ? ಯಾಕೆ ಅಂತ ಮ್ಯಾಮಿಗೆ ಹೊಸ ಹೊಸ ಬಟ್ಟೆ ಹಾಕೊಂಡ್ಬೇಕು ತಾನೆ. ಹೌದಾ? ಮಾಮಿ ಹೊಸ ಹೊಸ ಬಟ್ಟೆ ಹಾಕೋಬೇಕಾ? ಹೊಸ ಬಟ್ಟೆನೇ ಇದು. ಓಕೆ ಪ್ಲೀಸ್. ನಾನು ಟೆನ್ಷನ್ ಅಂತ ಬಕ್ಕೋತಾ ಇದ್ದೀನಿ. ಏನ್ ನಾಮ ಬರ್ಕೊಂಡ್ಬಿಟ್ಟಿದ್ದಿಲ್ಲ ಮಗಳಲ್ಲಿ? ಟೆಂಪಲ್ ಹೋಗ್ತಾ ಇದ್ದೀವಿ ಇದ್ದಾನೆ, ಅದಕ್ಕೆ ನಾನು ಇದನ್ನ ಬಕ್ಕೋತಾ ಇದ್ದೀನಿ. ಕ್ಲೀನ್ ಮಾಡು, ನಂಗೆ ಬೇಡ. ಟೆಂಪಲ್ದು ಕೂಡ ಆಯ್ತು. ಟೆಂಪಲ್ ಫಸ್ಟ್ ಸಾಕು ಅಮ್ಮ. ಏನು ಮಗಳೇ ಬಟ್ಟೆ ಹಿಂಗಿದೆ ಇದು? ಫ್ಯಾಷನ್ ಕಣಪ್ಪ. ಫ್ಯಾಷನ್ ನಮ್ಮ ಮಗಳದು ಆಯ್ತು ಮಗಳೇ. ನಾನು ನಿಂಗೆ ಅಣ್ಣ ಕಿತ್ತೀನಿ ಅಂತ ನೀನು ಇತ್ತ ಇಲ್ಲ. ನೀನು ಸ್ಕೆಚ್ ಪೆನ್ ಬರೀತಾರ ಮಗಳೇ? ನಾಮದೇ ಬರ್ಬೇಕು ಮಗಳೇ. ನಾಮ ಎಲ್ಲ ಇದೆ ಅಪ್ಪ. ನಾಮನ ಅದೇ ಪೇಂಟ್ ಅಲಿಪಲ್ಯ. ಪೇಂಟ್ ಎಲ್ಲ ಬರೀಬೇಡ, ನೀವು ಬಾ ನೀನು ಸುಮ್ಮನೆ. ಇವತ್ತು ಆ್ಯಕ್ಚುಲಿ ಏಕಾದಶಿ, ಅದಕ್ಕೆ ಫುಲ್ ಜಿಬಾ ಪೈಜಾಮ ಹಾಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದೀವಿ ಟೆಂಪಲ್ ಹೋಗೋಕ್ಕೆ. ಪೋಷನ್ ನಿನ್ನ ಮೈಕಲ್ಲಿ ಇಲ್ಲ ಇಲ್ಲ ಏನಕ್ಕೆ ತಗೊಳ್ಳೋದು? ಏನಕ್ಕೆ ಹಾಕೊಳ್ಳ ತಂದೆ ಮಾತಾಡ್ಬೇಕಲ್ವಾ? ಮಾತಾಡೋದ್ರೆ ಕೇಳಿಸಲ್ವಾ ಮಾಮೂಲಿ? ಕೇಳಿಸತ್ತೆ అంటే ನಾವು ಚೋಲಕ್ ಮಾತಾಡ್ಬೇಕು. ಹೌದಾ? ಹಾ. ಇವತ್ತು ಟೆಂಪಲ್ಗೆ ಏನಕ್ಕೆ ಹೋಗ್ತಿದ್ವಿ ಮಗಳ? ಇವತ್ತು ಅಪ್ಪ ಅಲ್ವಾ, ಹೊಸ ಕಲೆಕ್ಷನ್ ನೋಡು ನೀನೇ ತಂದಿಲ್ಲದು. ಏನ್ ತಿಂತೀಯಾ? ಪಶು ನೋಡಿ, ಕಾರಲ್ಲಿ ಯಾರು ಡ್ರೈವರ್ ಇಲ್ಲ ಮಗಳೇ. ಏನ್ ಮಾಡೋದೀಗ? ಅತ್ತೇನು ಹೋಗ್ತೈತೆ ಆಟೋಮೆಟಿಕ್ ಅದೇ ಹೋಗ್ತಿದೆಯಲ್ಲ ಮಗಳು. ಯಾರಿಲ್ಲ ಮಗಳು, ಡ್ರೈವರ್ ಇಲ್ಲ ಮಗಳ ಇದ್ರಲ್ಲಿ. ಪಶು ಕ್ರಿಸ್ಮಸ್ ಟ್ರೀ ನೋಡಿ ಎಷ್ಟು ದೊಡ್ಡದಿದೆ ಅಲ್ಲಿ. ಎಷ್ಟೊಂದು 26 ಐತೆ. ಓ ಮೈ ಗಾಡ್, ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಸ್ಮಸ್ ಟ್ರೀ ಮಗಳೇ ಅಲ್ಲ? ಇವಾಗೆಲ್ಲ ನೀವು ದುಬೈಲಿ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡ್ತೀರಾ, ಬಟ್ ಮುಂಚೆ ಎಲ್ಲ ಜನಗಳಿಗೆ ಈ ತರ ಮಣ್ಣಿನ ಮನೆ ಇದ್ದಿದ್ರು. ಈ ತರ ಮಣ್ಣಿನ ಮನೆ ಜೀವನ ಮಾಡಿದೆ ಆಕ್ಚುಲಿ. ಸೊ ಅದನ್ನ ಈಗಲೂ ಕೂಡ ಹಂಗೆ ಇಟ್ಟಿದ್ದಾರೆ ನೋಡಿ. ಅಪ್ಪ ಅವಾಗೆಲ್ಲ ಲೈಟ್ ಇಲ್ಲ, ಏನಿಲ್ಲ, AC ಇಲ್ಲ, ಹೆಂಗುರು ಇದ್ರು ಅವರೆಲ್ಲ. ಬಟ್ ಅದು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅವ್ರದ್ದು ಒಂದು ಹಳೇದು ಮರಿಬಾರ್ದು ಅಂದ್ಬಿಟ್ಟು, ಮರ್ತೋಗ್ಬಾರ್ದು ಅಂದ್ಬಿಟ್ಟು ಅದೇ ತರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನೋಡಿ ಎಷ್ಟು ದೊಡ್ಡಗಿದೆ ಆ ಬಸ್ಸು. ಮೇಲ್ಕಡೆ ಎಲ್ಲ ಕುತ್ಕೊಳ್ಬೋದು, ಕೆಳಗಡೆ ಕುತ್ಕೊಳ್ಬೋದು. ನೀನು ಕೂತಿದ್ದಿಲ್ಲ ಮೇಲ್ಗಡೆ? ಇಷ್ಟಷ್ಟು ಖಾಲಿ ಅಪ್ಪ. ನಾನು ಇನ್ನೂ ಮೇಲ್ಕಡೆ ಕುತ್ಕೊಳ್ಳ. ಮುಂಚೆ ಎಲ್ಲ ಆಕ್ಚುಲಿ ಜಾಗ ತುಂಬಾ ಬರ್ತಿದ್ವಿ, ಇತ್ತೀಚೆಗೆ ಬರ್ತಿಲ್ಲ, ತುಂಬಾ ಬೋರ್ ಆಗ್ಬಿಟ್ಟಿದೆ. ಬಟ್ ಮುಂಚೆ ಎಲ್ಲ ನಮ್ಮ ಮನೆ ಇಲ್ಲೇ ಹತ್ರ ಇತ್ತು ಆಕ್ಚುಲಿ. ಅವಾಗ ವಿ ಟು ಕಮ್ ಇಯರ್ ವೆರಿ ಆಫರ್. ಈಗೆಲ್ಲ ವಿಂಟರ್ ಟೈಮ್ ಅಲ್ವಾ, ಈಗೆಲ್ಲ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಸೊ ಇದು ಆಕ್ಚುಲಿ ಬರ್ ದುಬೈ ಅಂತ ಕರೀತಾರೆ, ಅಂದ್ರೆ ಓಲ್ಡ್ ದುಬೈ ಅಂತ ಕೂಡ ಇದೆ ಹೆಸರು. ಬರ್ ಅಂತಂದ್ರೆ ಅರಬಿಕಲ್ಲಿ ಓಲ್ಡ್ ಅಂತ. ಸೊ ಇಲ್ಲಿ ಮುಂಚೆ ಎಲ್ಲ ಲೈಕ್ ದುಬೈ ಈಗೆಲ್ಲ ಎಕ್ಸ್ಟೆಂಡ್ ಆಗಿದೆ ಅಲ್ವಾ. ಬೆಂಗಳೂರು ಯಾವ ಥರ ಈಗ ವೈಟ್ ಫೀಲ್ಡ್ ಅಲ್ಲಿ ಎಕ್ಸ್ಟೆಂಡ್ ಆಗಿದೆ, ಆ ಥರ ದುಬೈ ಎಕ್ಸ್ಟೆಂಡ್ ಆಗಿದೆ. ಮುಂಚೆ ಇದ್ದು ಬರೀ ನಮ್ಮ ಏನು ಮೆಜೆಸ್ಟಿಕ್ ಥರ ಆ ಥರ ಇದು. ಆ್ಯಂಡ್ ಇಲ್ಲಿ ಜಾಸ್ತಿ ನಿಮಗೆ ಇಂಡಿಯನ್ಸ್ಗಳು ಕಾಣ್ತಾರೆ. ವೆರಿ ಮಚ್ ಲೈಕ್ ಇಂಡಿಯನ್ಸ್ ಪಾಕಿಸ್ತಾನಿ ಜಾಸ್ತಿ. ಇಲ್ಲಿ ಲೋಕಲ್ಗಳೇ ಇರಲ್ಲ ನಿಮ್ಗೆ. ಇಲ್ಲಿ ಲೋಕಲ್ಗಳು ಒಬ್ಬರು ಸಿಗಲ್ಲ ನೋಡೋಕೆ ನಿಮ್ಗೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಇದು ಒನ್ ಆಫ್ ದ ಓಲ್ಡೆಸ್ಟ್ ದೇವಸ್ಥಾನ. ಈ ದೇವಸ್ಥಾನ ಬಂದು 1970 80 ಶುರುವಾಗಿ ದೇವಸ್ಥಾನ ಆ್ಯಕ್ಚುಲಿ. ಇದು ಈಗ ಒಂದು 2-3 ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಆಚೆ ಕಡೆ ಆಗಿದ್ದಾವೆ. ಬಟ್ ಆಗಿನ ಕಾಲದಲ್ಲಿ ಇದ್ದಿದ್ದೆ ಇದೊಂದು ದೇವಸ್ಥಾನ. ಸೊ ನೋಡಿ, ಹಳೆ ದುಬೈ ಹಿಂಗಿರುತ್ತೆ ಆ್ಯಕ್ಚುಲಿ. ಈಗಿನ ಹೊಸ ದುಬೈ ಹೆಂಗಿದೆ. ಬಟ್ ಹಳೆ ದುಬೈ ತುಂಬ ಕಂಜೆಸ್ಟೆಡ್, ಜಾಸ್ತಿ ರೋಡ್ಗಳಿಲ್ಲ, ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಇಲ್ಲ ನಿಮಗೆ. ನೋಡಿ, ಇದು ಫೋರ್ಟ್ ಅಂತ ಕಾಣ್ತೀಯಲ್ಲ, ಇದು ಆ್ಯಕ್ಚುಲಿ ಇದು ಹಳೆ ಫೋರ್ಟ್, ಕೋಟೆ. ಬಟ್ ಈಗ ರಿನೋವೇಷನ್ ಮಾಡ್ತಾರೆ, ಅದಕ್ಕೆ ಕೋಟೆ ಮುಚ್ಚಾರೆ. ನೋಡಿ, ಇದು ಮಾಸ್ಕ್ ಆ್ಯಕ್ಚುಲಿ. ಮಾಸ್ಕ್ ಹೊರಡೆ ಹೋದ್ರೆ ದೇವಸ್ಥಾನ, ಅದೇ ದೇವಸ್ಥಾನ. ಸೊ ಬನ್ನಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ. ಅವ್ರ ಕಡೆ ಪಾರ್ಕಿಂಗೇ ಸಿಗಲ್ಲ ಗುರು ಇಲ್ಲಿ, ಅದೇ ತಲೆನೋವು ಇಲ್ಲಿ.
ಬೇಸಿಕಲಿ ನಾವು ಬರ್ದುಬಾಯಿಗೆ ಹೋಗಿದ್ವಿ, ಬಟ್ ಅಲ್ಲಿ ಪಾರ್ಕಿಂಗೇ ಸಿಗಲಿಲ್ಲ ಗುರು. ಆ ದೇವಸ್ಥಾನದ ಹತ್ರ ಅದು ತುಂಬ ಚಿಕ್ಕ ಚಿಕ್ಕ ರೋಡ್ಗಳು, ಪಾರ್ಕಿಂಗ್ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಹಿಂದೂ ಟೆಂಪಲ್ ಅಂತ. ಸೊ ಅಲ್ಲಿ ಬಂದಿದ್ದೀವಿ ಈಗ. ಕಾಣ್ತಿಯಲ್ಲ, ಅದೇ ಹಿಂದೂ ದೇವಸ್ಥಾನ. ಆ್ಯಂಡ್ ಇದು ಸಿಖ್ಖರ ದೇವಸ್ಥಾನ, ಸಿಖ್ಖರ ದರ್ಬಾರ್. ಆ್ಯಂಡ್ ಇದು ಚರ್ಚ್. ಬೇರೆ ಬೇರೆ ಧರ್ಮದ ಜನಗಳಿಗೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ, ಅಲ್ಲಿ ದೇವಸ್ಥಾನ ಇದೆ. ಬಟ್ ಇಲ್ಲೊಂದು ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಇವತ್ತು ಒಂದು ಒಳ್ಳೆ ದಿನ ಅಂತ. ಕೊಡು. ಬೇಸಿಕಲಿ ದೇವಸ್ಥಾನ ಒಳಗಡೆ ನಿಮಗೆ ಕ್ಯಾಮ್ರಾ ಲೈಕ್ ಏನೋ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ನಿಂದೆ ಆಟ ನಿಂದ ಅವರೆಲ್ಲ ನಮ್ಮ ಅಕ್ಕನ ತಂಗಿರು ಆಂಟಿದಿರೆಲ್ಲ ಬಂದಿದ್ದಾರಲ್ಲ ಇಂಡಿಯಾದಿಂದ. ಓಕೆ, ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು ವೆಂಕಟೇಶ. ಪೋಷು ಲಿಖಿತ, ಹೇಗೆ ಅನ್ನಿಸ್ತು ದೇವಸ್ಥಾನ ಬಂದಿದ್ದು? ನಮ್ಮ ಲಿಖಿತಾಗೆ ಕೋಪ ಬಂದಿದೆ. ಕೋಪದಲ್ಲಿ ಏನು ತಕ್ಕದ ಕಾಣ್ತಿ ಲಿಖಿತ. ಈ ಹೆಣ್ತಿ ಕೋಪ ಮಾಡ್ಕೊಂಬಿಟ್ರೆ ಅವ್ರು ಸಮಾಧಾನ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಲಿಖಿತ? ಸಾರಿ ಕಣೆ. ಸೊ ಗಾಯ್ಸ್, ಆ್ಯಕ್ಚುಲಿ ಇವತ್ತು ವೈಕುಂಠದ ಏಕಾದಶಿ, ಹಾಗಾಗಿ ಬರೀ ವೆಜ್ ತಿನ್ನಬೇಕು. ಹಾಗಾಗಿ ಒಂದು ವೆಜ್ ರೆಸ್ಟೋರೆಂಟ್ ಬಂದಿದ್ದೀವಿ, ಆಲ್ಗರ್ ಅಂತ. ಇದು ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ರೆಸ್ಟೋರೆಂಟ್ ದುಬೈಲಿ. ಸೊ ನನ್ನ ಫೇವ್ರೇಟ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಮ್ಮ ಫುಡ್. ಮನೋರಥ ಬೇರೆ, ಪಶು ಬಜ್ಜಿ, ಬಿಸಿ ಬಿಸಿ ಬಜ್ಜಿ. ನಿಂಗೆ ಕೊಡಲ್ಲ, ನನ್ನಿಂದ ನಿಂಗೆ ಕೊಡಲ್ಲ ಅಷ್ಟೇ ತಕ್ಕ ನಿಂಗೆ. ಆ್ಯಕ್ಚುಲಿ ನಾವು ವೆಜ್ ಊಟ ಮಾಡ್ಬೇಕಂತಂದರೆ ಬರೋದಿಲ್ಲಿಗೆ ಶಾಜದಲ್ಲಿದೆ. ಇಲ್ಲಿ ಅನ್ಲಿಮಿಟೆಡ್ ಊಟ. ಆ್ಯಂಡ್ ಇಲ್ಲಿ ಜೋಳದ ರೊಟ್ಟಿ, ಬದನೆಕಾಯಿ ಎಣ್ಗಾಯಿ, ಆಮೇಲೆ ಇದು ಖಾರ ಮತ್ತು ಮೊಸರು. ಇದಕ್ಕೇನಂತ ಗೊತ್ತಿಲ್ಲ, ಬಟ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಚಿತ್ರಾನ್ನ, ಪುಳಿಯೋಗರೆ. ಬೆಸ್ಟು ವೆಜಿಟೇರಿಯನ್ ಫುಡ್ ಅಂತಂದರೆ ಇದೆಯಪ್ಪ.